ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯಾಸ್ ಡೈಲಿ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಭಾಗ್ಯ. ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಇವತ್ತು ಒಂದು ವಿಶೇಷವಾಗಿರುವಂಥ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ. ಮೊದಲೇ ಏನೂ ಪ್ಲ್ಯಾನ್ ಇರಲಿಲ್ಲ, ಆದರೆ ಬೆಳಿಗ್ಗೆ ನಾನು ಎದ್ದ ತಕ್ಷಣ ನನಗೆ ಡೈಲಿ ರೂಟೀನ್ ನನಗೆ ಏನೆಲ್ಲ ಮಾಡಬೇಕು ಇವತ್ತಿನ ಕೆಲಸ ಅಂತ ಹೇಳ್ಬಿಟ್ಟು ನಾನು ಲಿಸ್ಟ್ ಮಾಡ್ಕೊಂಡಿದ್ದೆ. ಅಡುಗೆ ಆಗಿರ್ಬೋದು, ನನ್ನ ಮಿಕ್ಕಿರೋ ಕೆಲಸ ಆಗಿರ್ಬೋದು. ಆದರೆ ಎದ್ದಿದ ತಕ್ಷಣವೇ ನನ್ನ ಹಸ್ಬೆಂಡು ಎದ್ದು ಸ್ವಲ್ಪ ಹೊತ್ತಾದಮೇಲೆ ಹೇಳಿದ್ರು, ಕೃಷಿ ಮೇಳಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ಕೃಷಿ ಮೇಳಕ್ಕೆ ಹೋಗ್ತಾ ಇದ್ದೀವಿ. ಇದ್ದೇ ಸ್ಪೆಷಲ್ಲು. ಸೊ ಹಾಗಾಗಿ ಎಲ್ಲ ಕೆಲಸನೂ ಬಿಟ್ಟು ಎಲ್ಲತ್ತು ಸುಮ್ಮನೆ ರೆಡಿ ಆಡೋದ್ರಿಂದ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಹತ್ರದಲ್ಲಿ ಎಲ್ಲಿ ಆದರೂ ನಿಮಗೆ ಕೃಷಿ ಮೇಳ ಇದ್ದರೆ, ಹತ್ರ ಇದ್ದರೆ ಕೃಷಿ ಮೇಳ ನಡೀತಾ ಇದ್ದರೆ ಕರ್ಕೊಂಡು ಹೋಗಿ. ಸೊ ನಾವು ಇವಾಗ ಬಂದ್ವಿ ಧಾರವಾಡದಲ್ಲಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಎಷ್ಟು ಜನ ಕೂಡಿದ್ದಾರೆ, ಜನಸಾಗರನೇ ಅಂತ ಹೇಳ್ಬೋದು, ಅಷ್ಟೊಂದು ಜನ ಕೂಡಿದ್ದಾರೆ. ಸೊ ನಾವು ಬಂದ್ವಿ, ಇವಾಗ ಎಂಟ್ರೆನ್ಸ್ನಲ್ಲಿದ್ದೀವಿ. ಬಂದ್ವಿ ಅಲ್ಲಿ ಮುಂದೆ ಒಳಗಡೆ ಹೋದ್ವಿ. ನಾವು ಒಳಗಡೆ ಹೋದ್ಮೇಲೆ ಅಲ್ಲಿ ಬೇರೆ ಒಂದು ದೊಡ್ಡ ಪ್ರಪಂಚನೇ ಸೃಷ್ಟಿಯಾಗಿತ್ತು. ಸೊ ಹೋದ ತಕ್ಷಣವೇ ಎಲ್ಲರೂ ಮೊಬೈಲು ಆಫ್ ಆಗೋಯಿತು, ಯಾರ್ದು ಕೂಡ ನೆಟ್ವರ್ಕ್ ಇರಲಿಲ್ಲ. ಸೊ ಹೋದ್ಮೇಲೆ ಅಲ್ಲಿ ಮೊದಲಿಗೆ ಫಿಶ್ ಎಲ್ಲ ಥರದ ಫಿಶ್ಗಳನ್ನ ಇಟ್ಟಿದ್ರು. ಗುಂಡನ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಫಿಶ್ಗಳನ್ನ ನೋಡಿ. ನಮ್ಮ ಆರು ಅಂತೂ ಫಿಶ್ ನೋಡಿದ ತಕ್ಷಣವೇ ಮಮ್ಮಿ ಒಂದು ತಗೊಂಡು ಹೋಗೋಣ ಅಂತಲೇ ಸ್ಟಾರ್ಟ್ ಮಾಡಿದ್ಲು. ಸೊ ಇಷ್ಟು ಕ್ಯೂಟಾಗಿ ಪುಟಾಣಿ ಮೀನುಗಳೆಲ್ಲನೂ ಇತ್ತು ಅಲ್ಲಿ. ನೋಡಿ ಮೀನುಗಳ ಲೋಕ, ಎಷ್ಟು ಸಣ್ಣದಾಗಿರೋ ಮೀನುಗಳಿವೆ ನೋಡಿ. ಎಷ್ಟು ಖುಷಿ ಆಯಿತು ಗೊತ್ತಾ ಮೀನುಗಳನ್ನ ನೋಡ್ತಾ ಇದ್ದಾಗಿನೇ. ಇದು ನೆಕ್ಸ್ಟ್ ಇಲ್ಲಿ ಬಂದು ಎಲ್ಲ ಜಾತಿಯ ಹಸುಗಳು, ಎತ್ತುಗಳು ಎಲ್ಲನೂ ಇತ್ತು. ಎಲ್ಲ ತಳಿಗಳ ಎತ್ತುಗಳು, ಹಸುಗಳು, ಕುರಿಗಳು ಎಲ್ಲನೂ ಕೂಡ ಇಲ್ಲಿ ಮಾರಾಟಕ್ಕೆ ಇಟ್ಟಿರ್ತಾರೆ ನೋಡಿ. ಸೊ ಇಲ್ಲಿ ಬಂದು ಈ ಎತ್ತಿಗೆ ಎಷ್ಟು ಶೃಂಗಾರ ಮಾಡಿದ್ದಾರೆ ನೋಡಿ, ಶೃಂಗಾರ ಮಾಡಿ ನಿಲ್ಲಿಸಿದ್ದಾರೆ. ಮಾರಾಟಕ್ಕೆ ಇರ್ಬೋದು ಬಹುಶಃ, ಇದು ಹಾವೇರಿ ಅವ್ರದ್ದು ಅನಿಸುತ್ತೆ ಇದು. ಸೊ ಆ ಎತ್ತು ಮಾರಾಟಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸೊ ಈ ರೀತಿ ಎಲ್ಲನೂ ಚೆನ್ನಾಗಿತ್ತು ನೋಡೋದಕ್ಕೆ. ಈ ಥರ ಸಿಂಗಾರ ಮಾಡಿರೋ ಎತ್ತುಗಳು ನಿನ್ನೆ ಒಂದು 2-3-4 ಇತ್ತು ಅನಿಸುತ್ತೆ. ಇವಾಗ ಇದು ಒಂದು ಉಳಿದಿದೆ, ಅಂದರೆ ಬಹುಶಃ ಅದು ಮಾರಾಟ ಆಗಿರ್ಬೋದಲ್ವಾ. ಸೊ ಇಲ್ಲಿ ಕೋಳಿಗಳ ಪ್ರಪಂಚ, ಇದು ಕೋಳಿಗಳಿದೆ ಇಲ್ಲಿ ಮುಂದೆ ಬಂದರೆ ಕುರಿಗಳು, USA ಕುರಿ, ಫಾರಿನ್ ಕುರಿ, ಇಂಡಿಯನ್ ಕುರಿ, ಈ ಥರ ಎಲ್ಲ ಕುರಿ, ಕೋಳಿ ಎಲ್ಲನೂ ಇತ್ತು. ಸೊ ಇಲ್ಲಿ ಕುರಿಗಳು ನಾರ್ಮಲ್ ನಾವು ಹಳ್ಳಿಗಳಲ್ಲಿ ಸಿಗೋ ಕುರಿಗಳೇ ಇತ್ತು. ಸೊ ಇಲ್ಲಿ ಮತ್ತೆ ಬಂದರೆ ನಾಯಿಗಳು, ಸ್ಪೆಷಲಿ ನಮ್ಮ ಮುದೋಳು ನಾಯಿ. ನಾನು ಮುದೋಳ್ದವಳಲ್ವಾ, ಸೊ ಇದನ್ನ ಸ್ವಲ್ಪ ಜಾಸ್ತಿ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಮತ್ತು ಇಲ್ಲಿ ಬಂದರೆ ಹಂದಿಗಳ ತಳಿಗಳಿತ್ತು. ಸ್ಪೆಷಲಿ ವೈಟ್ ಕಲರ್ ಹಂದಿ ಇತ್ತು ಇಲ್ಲಿ. ನಾನು ವೈಟ್ ಕಲರ್ ಹಂದಿನ ಸಿನಿಮಾಗಳಲ್ಲಿ ನೋಡಿದ್ದೆ, ಇದೇ ಫಸ್ಟ್ ಟೈಮ್ ರಿಯಲ್ ಆಗಿ ನೋಡ್ತಾ ಇರೋದು. ಸೇಮ್ ಇಲ್ಲಿ ಮತ್ತು ಕುರಿಗಳು, ಒಂದು ನಾನಾ ರೀತಿ ಕುರಿಗಳು, ನಾನಾ ರೀತಿ ಎಲ್ಲ ಥರ ಪ್ರಾಣಿಗಳಲ್ಲಿ ಎಲ್ಲ ಬೇರೆ ಬೇರೆ ತಳಿಗಳ ಪ್ರಾಣಿಗಳಿತ್ತು. ಸೊ ಅದೆಲ್ಲನೂ ನೋಡಿಕೊಂಡು ಮುಂದೆ ಹೋದ್ವಿ. ನಾವು ಎಷ್ಟೊಂದು ಐಟಮ್ಸ್ ಎಲ್ಲ ತೊಗೋಬೇಕು ಅಂತ ಪ್ಲ್ಯಾನ್ ಇತ್ತು, ಬಟ್ ಏನೂ ತೊಗೊಳೋಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ನಮಗೆ ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ಅದರಲ್ಲಿ ಇವತ್ತು ಸಂಡೇ ಅಲ್ವಾ, ಸಂಡೇ ಇರೋದ್ರಿಂದ ತುಂಬಾ ಜನ ಇತ್ತು. ಈ ವಿಡಿಯೋ ಮಾಡ್ಕೊಬೇಕಾದ್ರೆ ನನಗೆ ಸಾಕಷ್ಟು ಕಷ್ಟನೇ ಆಗೋಯಿತು. ಸೊ ಇದು ಒಂದು ರೀತಿ ಟಗರು ನೋಡಿ. ಆಮೇಲೆ ಮತ್ತು ಇಲ್ಲಿ ಒಂದು ಬೇರೆ ರೀತಿ ಎತ್ತುಗಳು, ಆಮೇಲೆ ಕುದುರೆಗಳು ತುಂಬಾ ಚೆನ್ನಾಗಿತ್ತು. ಎತ್ತು, ಎಮ್ಮೆ, ಕುರಿ, ಕೋಳಿ, ದನಗಳು ಎಲ್ಲನೂ ಇತ್ತು. ಸೊ ರೈತರೆಲ್ಲ ಬಂದಿರ್ತಾರೆ. ರೈತರುಗಳು ಜಾಸ್ತಿ ಈ ರೀತಿ ಜಾನುವಾರುಗಳ ಬಗ್ಗೆನೇ ಜಾಸ್ತಿ ಒಂದು ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಡು ಬಂದಿರ್ತಾರೆ. ಸೊ ಅಂಥವ್ರಿಗೂ ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು. ಸೊ ಎಲ್ಲ ಥರದ ಜಾನುವಾರುಗಳಿರುತ್ತೆ ನೋಡಿ. ಸೊ ಹಂಗಾಗಿ ಮತ್ತು ಅವುಗಳಿಗೆ ಬೇಕಾಗಿರುವಂಥ ಆಹಾರನೂ ಕೂಡ ಇಲ್ಲಿ ಸಿಗುತ್ತೆ. ಫುಡ್ಡು ಅವುಗಳಿಗೆ ಹಾಕುವಂಥ ಮೊಸರು ಎಲ್ಲ ಕಲಸಿ ಹಾಕುವಂಥದ್ದೆಲ್ಲವೂ ಸಿಗುತ್ತೆ. ಮತ್ತು ಹುಲ್ಲುಗಳು, ನೀರೆಲ್ಲ ಹಾಕಿ ಬೆಳೆಸಿ ಹುಲ್ಲು ಹಾಕಿದ್ರೆ ಆ ರೀತಿ ಏನೋ ಜಾಸ್ತಿ ಹಾಲು ಕೊಡುತ್ತೆ ಅಂತ ಹೇಳ್ತಾ ಇರ್ತಾರೆ ನೋಡಿ, ಆ ರೀತಿ ಎಲ್ಲನೂ ಇರುತ್ತೆ. ಸೊ ಎಲ್ಲನೂ ಇತ್ತು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಎಲ್ಲ ಥರದ ಹಪ್ಪಳ, ಸಂಡಿಗೆ ಮತ್ತು ಬೋಟಿ ಎಲ್ಲನೂ ಕೊಡ್ತಾರೆ. ಸೊ ಒಂದು 3 ಪ್ಯಾಕೆಟ್ ಹಪ್ಪಳ ತೊಗೊಂಡ್ರೆ 100 ರೂಪಾಯಿ. ಅಂದರೆ ಇಲ್ಲಿ ರಾಗಿ ಹಪ್ಪಳ ಮತ್ತು ಜಿಂಜರ್ ಹಪ್ಪಳ, ಬೆಳ್ಳುಳ್ಳಿ ಹಪ್ಪಳ,
ಈ ಥರದ್ದಿತ್ತು. ಮತ್ತು ಮಸಾಲೆ ಐಟಮ್ಸ್ ಇತ್ತು. ಮಸಾಲೆ ಐಟಮ್ಸ್ ಏನು ತೊಗೊಳಕ್ಕೆ ಹೋಗಿಲ್ಲ. ಹಪ್ಪಳ ಮಾತ್ರ ಒಂದು 2 ಪ್ಯಾಕೆಟ್ ತೊಗೊಂಡ್ವಿ. ಜಿಂಜರ್ ಹಪ್ಪಳ ಮತ್ತು ರಾಗಿ ಹಪ್ಪಳ, ಗಾರ್ಲಿಕ್ ಯಾವ ರೀತಿ ಇರುತ್ತೆ ನೋಡೋಣ ಅಂತ ಹೇಳಿ. ಮತ್ತು ಇಲ್ಲಿ ಬಂದರೆ ಇದು ಕಪ್ ಕೇಕ್ನ ಮಾಡ್ತಾಯಿದ್ರು. ನನಗಂತೂ ತುಂಬಾ ಇಷ್ಟ ಕೇಕು. ಅದರಲ್ಲೂ ಬಿಸಿ ಬಿಸಿಯಾಗಿ ಕೊಡ್ತಾಯಿದ್ರು ಕಪ್ ಕೇಕು. ತೊಗೊಂಡ್ವಿ ಒಂದು 2-3 ಕಪ್ ಕೇಕ್ನ ತೊಗೊಂಡ್ವಿ. ಮಕ್ಕಳಿಗೆ ಅಂತ ತೊಗೊಂಡು ನಾನೇ ಜಾಸ್ತಿ ತಿಂದಿದ್ದು. ಸೊ ತಗೊಂಡು ಮತ್ತೆ ಮುಂದೆ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿ ಮುಂದೆ ಬಂದರೆ ಸ್ಟೂಡೆಂಟ್ಸು ಸ್ವಲ್ಪ ಸೆಲ್ಲಿಂಗ್ ಅವ್ರಿಗೆ ಅರಿವಾಗಲಿ ಅಂತ ಹೇಳ್ಬಿಟ್ಟು ಅವರು ಕೂಡ ಮಾರಾಟ ಮಾಡ್ತಾಯಿದ್ರು. ಅವರಿಗೆ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಮೇಣಬತ್ತಿ ಇದೆಲ್ಲನೂ ಮಾಡಿಬಿಟ್ಟು ಅವ್ರಿಗೆ ಮಾರ್ಕ್ಸ್ ಇರುತ್ತೆ ಇದ್ರ ಮೇಲೆ. ಸೊ ಅವ್ರು ಎಷ್ಟು ಸೇಲ್ ಮಾಡ್ತಾರೆ ಅಷ್ಟು, ಸೊ ಆ ರೀತಿ ಇದನ್ನು ಮಾಡ್ತಾಯಿದ್ರು, ಅವರು ಮಾರಾಟ ಮಾಡ್ತಾಯಿದ್ರು. ಮತ್ತೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸುಮಾರು ಒಂದು 10 ಕಿಲೋಮೀಟ್ರ್ ನಾವು ನಡ್ತಿರ್ಬೋದು ಇವತ್ತು. ಎಷ್ಟು ಜನ ಬಂದಿದೆ ನೋಡಿ. ಎಲ್ಲ ಕಡೆ ನಿಮ್ಗೆ ಜನ ಸುತ್ತುವರ್ಕೊಂಡಿದೆ. ಆ ಕಡೆ ನೋಡಿಕೊಂಡು ಹೋಗ್ತಾ ಇದ್ದಾರೆ, ಈ ಕಡೆ ನೋಡೋಕ್ಕೆ ಹೋಗ್ತಾ ಇರೋದು. ಚೆನ್ನಾಗಿ ಮಾಡಿದರು. ಒಂದು ರೀತಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಯಾರು ಏನು ನಡೆಯೋಳು ಪಾಪ ಗುಂಡನನ್ನು ನನ್ನ ಹಸ್ಬೆಂಡೇ ಎತ್ಕೊಂಡಿದ್ದು. ಒಂಚೂರು ಪಾಪ ನನ್ನ ಕೈ ಕೊಡಲಿಲ್ಲ. ಅವರೇ ಎತ್ಕೊಂಡ್ರು, ಅವರೇ ಓಡಾಡಿದ್ರು. ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಅವನು ಈ ರೀತಿ ಓಡಾಡ್ಕೊಂಡು, ಅವನಿಗೆ ಖುಷಿ ರೋಡಲ್ಲೆಲ್ಲ ಓಡಾಡ್ಕೊಂಡು ಹೋಗೋದು. ಸೊ ಜಾಸ್ತಿ ಜನ ಇಲ್ಲದೆ ಇರೋ ಕಡೆಗಳಲ್ಲಿ ಕೆಳಗಡೆ ಇಳಿಸಿ ನಡೆಸ್ಕೊಂಡು ಹೋದ್ವಿ. ಮತ್ತು ಜಾಸ್ತಿ ಜನ ಇರೋಲ್ಲಿ ಮತ್ತೆ ಎತ್ಕೊಂಡು ಓಡಾಡಿದ್ರು ನನ್ನ ಹಸ್ಬೆಂಡು. ಸೊ ಮತ್ತು ಇಲ್ಲಿ ಬಂದರೆ ಇಲ್ಲಿ ಸಾಕಷ್ಟು ಎಲ್ಲ ಥರದ್ದಿತ್ತು. ಸಾಕಷ್ಟು ಮಳಿಗೆಗಳಿಲ್ಲಿತ್ತು. ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೆ ಈ ಥರದ ಮಳಿಗೆಗಳಲ್ಲಿ ಹೋಗಿ ಸ್ವಲ್ಪ ಮನೆಗೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನ ತಗೋಬೇಕು ಅಂತಲೇ ಬಂದಿದ್ದೆ ನಾನು. ಆದರೆ ಒಳಗಡೆ ಹೋಗೋಕ್ಕೆ ಆಗಲಿಲ್ಲ ನನಗೆ. ಅಲ್ಲಿ ಇರೋ ಜನನ ನೋಡಿ ಸಿಕ್ಕಾಪಟ್ಟೆ ಹೆದರಿಕೆ ಆಯಿತು. ಹೊರಗಡೆ ಹೋದರೆ ಈ ಉರಿ ಬಿಸಿಲಿಗೆ ಉಸಿರು ಕಟ್ಕೊಂಡು ಸತ್ತೋಗ್ಬಿಡ್ಬೇಕು, ಅಷ್ಟು ಜನ ಇತ್ತು. ಅದರಲ್ಲೂ ಮಕ್ಕಳನ್ನ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳ್ಬಿಟ್ಟೆ ನಾನೇ. ಸೊ ಬಂದಿರೋದೇ ಅದಕ್ಕೆ. ಆದರೆ ನನಗೆ ನಿರಾಶೆ ಆಗೋದು ಇಲ್ಲಿ. ಸೊ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಓಡಾಡ್ಕೊಂಡು ನೋಡಿದ್ವಿ ಅಷ್ಟೇ. ಹಂಗೆ ಇಲ್ಲಿ ಮುಂದೆ ಬಂದರೆ ಇಲ್ಲಿ ಎಲ್ಲನೂ ಪ್ಲಾಸ್ಟಿಕ್ ಐಟಮ್ಸ್ಗಳಿತ್ತು. ಸೊ ಅಲ್ಲಿ ಏನು ತೊಗೊಳಕ್ಕೆ ಹೋಗಲಿಲ್ಲ. ಮಧ್ಯಾಹ್ನ ಆಗಿತ್ತು ಅಂತ ಹೇಳಿ ತುಂಬಾ ಹಸಿವಾಗಿತ್ತು. ಸೊ ಊಟನ ಮಾಡೋಣ ಅಂತ ಬಂದರೆ ಇಲ್ಲಿ ಸಾಕಷ್ಟು ಹೋಟೆಲ್ಗಳಿತ್ತು. ಹೋಟೆಲ್ ವ್ಯಾಪಾರಸ್ಥರು ಕೂಡ ತುಂಬಾ ಲಾಭ ಅಂತಲೇ ಹೇಳ್ಬೋದು ಈ 3 ದಿನ. ಸೊ ಅಲ್ಲಿ ಒಂದು ಹೋಟೆಲಲ್ಲಿ ಊಟನ ತೊಗೊಂಡ್ವಿ. ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಅಲಸಂದೆ ಕಾಳು ಪಲ್ಯ, ಮತ್ತು ಬದನೆಕಾಯಿ ಪಲ್ಯ, ಉಪ್ಪಿನಕಾಯಿ, ಶೇಂಗಾ ಚಟ್ನಿ ಎಲ್ಲ ಥರದ್ದು ಇತ್ತು. ಸೊ ಊಟನ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಬಂದ್ವಿ ನಾವು. ಬಂದು ಇಲ್ಲಿ ನೋಡಿ ಎಷ್ಟು ಪ್ಲಾಸ್ಟಿಕ್ ಐಟಮ್ಸ್ಗಳು ತುಂಬ ಇತ್ತು. ಸೊ ರೈತರೆಲ್ಲರೂ ಪ್ಲಾಸ್ಟಿಕ್ ಬುಟ್ಟಿಗಳು ಮತ್ತು ದನ ಕರುಗಳಿಗೆ ಮೊಸರು ಎಲ್ಲ ಕಲಿಸೋದಕ್ಕೆ ಎಲ್ಲನೂ ಓವರಾಲ್ ಎಲ್ಲನೂ ಇತ್ತು. ತೊಗೊಂಡೋರು ತೊಗೋತಾರೆ, ನೋಡ್ಕೊಂಡು ಹೋಗೋರು ನೋಡ್ಕೊಂಡು ಹೋಗ್ತಾಯಿದ್ರು. ಮಧ್ಯೆ ನೋಡ್ತಾ ಇರಬೇಕಾದ್ರೆ ಸ್ವಲ್ಪ ಮಳೆನೂ ಕೂಡ ಆಯಿತು. ಅಲ್ಲೇ ಒಂದು ಮರದ ಕೆಳಗಡೆ ನಿಂತ್ಕೊಂಡು ಒಂದು 5-10 ನಿಮಿಷ ಆಯಿತು ಅಷ್ಟೇ. ಸಣ್ಣ ಪ್ರಮಾಣದಲ್ಲಿ, ಅಷ್ಟಾಗಿ ಏನು ಜೋರಾಗಿ ಆಗಲಿಲ್ಲ. ಸ್ವಲ್ಪ ನಿಂತ್ಕೊಂಡು ಮತ್ತೆ ಮುಂದೆ ಹೋದ್ವಿ.
ಮತ್ತು ಹೋಗ್ಬೇಕಾದ್ರೆ ಇದು ದತ್ತುರಿಕಾಯಿ ಗಿಡ. ಇದು ಇಲ್ಲಿ ಎಲ್ಲ ನಾವು ನೋಡಿದ್ದು ದತ್ತುರಿಕಾಯಿಗಳಲ್ಲಿ ವೈಟ್ ಕಲರ್ ಹೂವು ಆಗಿರೋದನ್ನು ನಾನು ನೋಡಿದ್ದೆ. ಈ ರೀತಿ ಕೆಂಪು ಕಲರ್ ಹೂವು ಆಗಿರೋದನ್ನು ನೋಡಿರಲಿಲ್ಲ. ಸೊ ಅದಕ್ಕೆ ವಿಡಿಯೋನ ಶೂಟ್ ಮಾಡಿದೆ. ಮತ್ತು ಇಲ್ಲಿ ಬಂದಾಗ ಇಲ್ಲಿ ಫಲಪುಷ್ಪ ಪ್ರದರ್ಶನ ಇತ್ತು. ಸೊ ಇಲ್ಲಿ ತುಂಬಾ ವೆರೈಟಿ ಎಲ್ಲ ಥರದ್ದು ಇತ್ತು. ಸೊ ಇಲ್ಲಿ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಮುಂದೆ. ಕಾಳುಗಳು, ಇದು ಇಲ್ಲಿ ಕಾಣ್ತಾರೆ ರೇಷ್ಮೆ ಹುಳು. ಇದು ರೇಷ್ಮೆ ಅದರೊಳಗಡೆ ಹುಳು ಇದೆ. ಸೊ ರೇಷ್ಮೆ ಹುಳು ಅದು. ಮತ್ತು ಸ್ವಲ್ಪ ಬೀಜಗಳು ಇತ್ತು. ಹೊಂಗೆ ಹಿಂಡಿ ಅಂತೆ ಅಲ್ಲಿ ಇದೆ ನೋಡಿ. ಸೊ ಆ ರೀತಿ ಇತ್ತು ಎಲ್ಲನೂ. ಮತ್ತು ಇಲ್ಲಿ ಎಲ್ಲ ಥರದ ಹಣ್ಣುಗಳನ್ನು ಇಟ್ಟಿದ್ದಾರೆ. ಎಲ್ಲ ಬಗೆಯ ಹಣ್ಣುಗಳನ್ನು ಇಟ್ಟಿದ್ದಾರೆ ಪರಿಚಯ ಮಾಡೋದಕ್ಕೆ. ಎಲ್ಲದರ ಮೇಲೂ ಅದರ ಹೆಸರುಗಳನ್ನ ಬರೆದು ಇಟ್ಟಿದ್ದಾರೆ. ಮತ್ತು ಇಲ್ಲಿ ಬಂದುಬಿಟ್ರೆ ಧಾನ್ಯಗಳು, ಸಾಮೆ, ಉದರ, ಅದು ಫುಲ್ ಒಂದು ಕೊನೆಯೇ ತಂದು ಹಾಕಿದ್ದಾರೆ. ಮಕ್ಕಳಿಗೆಲ್ಲ ಪರಿಚಯ ಮಾಡಿಸೋದಕ್ಕೆ ತುಂಬಾ ಸುಲಭ ಅಂತಲೇ ಹೇಳ್ಬೋದು. ಅಗ್ರಿಕಲ್ಚರ್ ಬಗ್ಗೆ ಈ ರೀತಿ ಎಲ್ಲನೂ ಸೊ ಮಾಡಿಸೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇಲ್ಲಿ ಬಂದಾಗ ಅವರಿಗೆ ಆರಾಮಾಗಿ ನಾವು ಗೈಡ್ನ ಮಾಡ್ಬೋದು. ಎಲ್ಲನೂ ಬರೆದು ಹಾಕಿದ್ದಾರೆ, ಸ್ಟಿಕ್ಕರ್ನ ಅಂಟಿಸಿದ್ದಾರೆ. ಸೊ ಇಲ್ಲಿ ನೋಡಿ ನೋನಿ ಹಣ್ಣು, ಕಂಚಿಕಾಯಿ, ಮತ್ತು ಸೀತಾಫಲ, ಪೇರಲ, ಫ್ಯಾಷನ್ ಫ್ರೂಟ್ಸು, ಪಪ್ಪಾಯ. ಮತ್ತು ಇಲ್ಲಿ ಬಂದರೆ ನೆಕ್ಸ್ಟ್ ಧಾನ್ಯಗಳು ರಾಗಿ, ಬರಗು, ಸಾಮೆ ಎಲ್ಲ ಥರದಲ್ಲಿ. ಕಂಚಿಕಾಯಿ, ನೋನಿ ಹಣ್ಣು. ನನ್ನ ಮಗಳು ಕೂಡ ಅದೇನಮ್ಮ ಅಂತ ಕೇಳ್ತಾ ಇದ್ಲು. ಅವಳಿಗೂ ಅಲ್ಲಿ ನೋಡಿ ಈಸಿಯಾಗಿ ನಾನು ಹೇಳಿದೆ, ನಾನು ಕೂಡ ತಿಳ್ಕೊಂಡೆ, ಅವಳಿಗೂ ತಿಳಿಸಿದೆ. ಇಲ್ಲಿ ನೋಡಿ ಧಾನ್ಯಗಳು, ಕೊರಳೆ ಅಕ್ಕಿ, ಹಾರಕ ಅಕ್ಕಿ, ನವಣೆ ಅಕ್ಕಿ, ಮತ್ತು ಸಜ್ಜೆ, ಜೋಳ, ಎಲ್ಲ ಥರದ ಧಾನ್ಯಗಳಿದೆ. ಇದು ಸುಗಂಧರಾಜ, ಒಳ್ಳೆ ಪರಿಮಳವಿರುವಂಥ ಪುಷ್ಪ ಅಂತಲೇ ಹೇಳ್ಬೋದು. ಇದು ಸುಗಂಧರಾಜ. ಇಲ್ಲಿ ಬಂದರೆ ಉಪ್ಪಿನಕಾಯಿ ಇದೆಲ್ಲನೂ ಇತ್ತು. ಇಲ್ಲಿ ಫ್ಲವರ್ಸು ಮತ್ತು ತರಕಾರಿಗಳು ಎಲ್ಲನೂ ಮಿಕ್ಸಪ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಹೂವು ಯಾವ ರೀತಿ ಎಲ್ಲ ಥರದ ಹೂಗಳು. ಮತ್ತು ಇಲ್ಲಿ ಬಂದರೆ ಫ್ರೂಟ್ಸ್ ಎಲ್ಲನೂ ಇಟ್ಟಿದ್ದಾರೆ, ಎಲ್ಲ ಥರದ ಫ್ರೂಟ್ಸ್ಗಳನ್ನ ಇಟ್ಟಿದ್ದಾರೆ ನೋಡೋದಕ್ಕೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಕೋಳಿ. ಮತ್ತು ಇದು ಬಂದರೆ ಇದು ತಾಳೆಗೊನೆ ಇದೆ ನೋಡಿ. ಇಲ್ಲಿ ತಾಳೆಗೊನೆ ಇದು. ಇದ್ರದ್ದು ಒಂದು ಕಾಯಿನ ತಗೊಂಡು ಬಂದೆ ಕಿತ್ಕೊಂಡು ನಾನು. ಸೊ ಮತ್ತು ಮುಂದೆ ಹೋದಾಗ ಇಲ್ಲಿ ಮತ್ತು ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂತ ಅಂದರೆ ಫಾಟ್ಗಳಿತ್ತು, ವಾಸ್ತು ಫಾಟ್ಗಳಂತಲೇ ಹೇಳ್ಬೋದು. ವಾಸ್ತು ಗಿಡಗಳು, ಪ್ಲ್ಯಾಂಟ್ಸ್ಗಳು, ಇಂಡೋರ್ ಪ್ಲ್ಯಾಂಟ್ಸ್ ಇತ್ತು. ಸೊ ಇಲ್ಲಿ ಬಂದರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಅಂದರೆ ಫ್ರೂಟ್ಸು, ವೆಜಿಟೇಬಲ್ಸು ಎಲ್ಲನೂ ಮಿಕ್ಸಪ್ ಮಾಡಿ ಫ್ಲವರ್ಸು ಎಲ್ಲನೂ ತಗೊಂಡು ಈ ರೀತಿ ಎಷ್ಟು ಚೆನ್ನಾಗಿ ಇದೆ ಒಂದು ದೇವಿನ ಅಲಂಕಾರ ಮಾಡಿದ್ದಾರೆ ನೋಡಿ.
ಇಲ್ಲಿ ಬಂದರೆ ನಾವು ಒಳ್ಳೆ ಕಲಾಕೃತಿನ ನೋಡ್ಬೋದು. ಇದು ಎಲ್ಲನೂ ಕೂಡ ತೆಂಗಿನಕಾಯಿಂದ ಮಾಡಿದಾರಂತೆ. ತೆಂಗಿನಕಾಯಿಂದ ಮಾಡಿರುವಂಥ ಈ ಎಲ್ಲ ಕಲಾಕೃತಿನೂ ಎಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಮನುಷ್ಯ ಎಲ್ಲನೂ ಇದರಲ್ಲಿ ರೂಪಿಸಿದ್ದಾರೆ. ಮತ್ತು ಇಲ್ಲಿ ಒಂದು ಕಲಾಕೃತಿ ಇದೆ. ಇಲ್ಲಿ ವಾಟರ್ ಮೆಲನ್ನಲ್ಲಿ ದೇವರು, ಹೋರಾಟಗಾರರು ಮತ್ತು ಕವಿಗಳು, ಸ್ಪೆಷಲ್ಲಾಗಿ ನಮ್ಮ ಅಪ್ಪು ಬಾಸ್ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಭಾವಚಿತ್ರಣ ಈ ಒಂದು ವಾಟರ್ ಮೆಲನ್ನಲ್ಲಿ ತೋರಿಸಿದ್ದಾರೆ. ಸೊ ಇಲ್ಲಿ ಬಂದರೆ ಏರ್ ಫ್ರೆಶ್ನರ್ ಪ್ಲ್ಯಾಂಟ್ಸು, ಗಾಳಿನ ಶುದ್ಧೀಕರಣ ಮಾಡುವಂಥ ಸಸಿಗಳಂತೆ ಇವೆಲ್ಲ ಪ್ಲ್ಯಾಂಟ್ಸ್ಗಳಂತೆ. ಸೊ ಅದು ಕೂಡ ಇದೆಲ್ಲನೂ ಇದೆ. ಮತ್ತು ಇಲ್ಲಿನೂ ಕೂಡ ಇಂಡೋರ್ ಪ್ಲ್ಯಾಂಟ್ಸ್ಗಳಿವೆ. ಇದು ವಾಸ್ತು ಗಿಡಗಳು, ವಾಸ್ತು ಪ್ಲ್ಯಾಂಟ್ಸು ಇಂಡೋರಲ್ಲಿ ಮನೆ ಒಳಗಡೆ ಬೆಳೆಸುವಂಥ ಪ್ಲ್ಯಾಂಟ್ಸ್ಗಳಿವೆ. ಮತ್ತು ಇಲ್ಲಿ ಬಂದರೆ ತೆಂಗಿನಕಾಯಿಯ ಚಿಪ್ಪಿನಿಂದ ಮಾಡಿರುವಂಥ ಕಲಾಕೃತಿಗಳಿವೆ. ಎಷ್ಟೊಂದು ಚೆನ್ನಾಗಿ ಒಂದು ಭರತನಾಟ್ಯ ಪೋಸ್ ಆಗಿರ್ಬೋದು, ಒಂದು ಹಳೆಯ ಕಾಲದ ಒಂದು ಯಾವುದೋ ಒಂದು ಸಾಂಸ್ಕೃತಿಕ ಒಂದು ಮೆರಗನ್ನು ಇಲ್ಲಿ ತೋರಿಸಿದ್ದಾರೆ. ಮತ್ತು ಮುಂದೆ ಬಂದರೆ ನಮ್ಮ ಅಯೋಧ್ಯೆಯಲ್ಲಿರುವಂಥ ರಾಮ ಮಂದಿರನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಡಿಟ್ಟೋ ಅಯೋಧ್ಯೆಯಲ್ಲಿರುವಂಥ ರಾಮ ಮಂದಿರನೇ ಇಲ್ಲಿ ಒಂದು ಕಾಣ್ತಾ ಇದೆ. ಮತ್ತು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಚಿತ್ರಕಲಾ ಪ್ರದರ್ಶನ ಇದೆ. ಎಲ್ಲ ರೀತಿಯ ಬಗೆ ಬಗೆಯ ಚಿತ್ರಕಲೆಗಳನ್ನ ನಾವಿಲ್ಲಿ ನೋಡ್ಬೋದು. ಮತ್ತು ನಾವು ಇಲ್ಲಿ ಬಂದು ಇಲ್ಲಿ ಏನಪ್ಪ ಅಂತ ಅಂದರೆ ನಾವು ಬೋರ್ಡ್ನ ನೋಡಿದ್ವಿ. ವಿವಿಧ ರೀತಿಯ ವಿಸ್ಮಯಕಾರಿ ಕೀಟಗಳ ಪ್ರದರ್ಶನ ಅಂತ ಇತ್ತು. ನಾವು ಒಳಗಡೆ ಹೋಗಿ ನೋಡಿದಾಗ ಕೀಟಗಳೇನು ಇರಲಿಲ್ಲ, ಅಲ್ಲಿ ಜಸ್ಟ್ ಪೋಸ್ಟರ್ಸ್ ಇತ್ತು. ಸೊ ಹಾಗಾಗಿ ನಾವು ಒಳಗಡೆ ಹೋಗಿ ನೋಡೋಕ್ಕೆ ಹೋಗಲಿಲ್ಲ. ಇದಿಷ್ಟು ಇಲ್ಲಿ ಪುಷ್ಪಫಲ ಪ್ರದರ್ಶನ ನೋಡಿಬಿಟ್ಟು ನಾವು ಹೊರಗಡೆ ಬಂದ್ವಿ. ಹೊರಗಡೆ ಅಂತೂ ಜಾತ್ರೆನೇ ಇತ್ತು. ನಮ್ಗೆ ಏನು ಬೇಕೋ ಎಲ್ಲನೂ ಇತ್ತು. ಡ್ರೆಸ್ಸು, ಮಕ್ಳಿಗೆ ಬೇಕಾಗಿರೋ ಆಟಿಕೆ ಸಾಮಾನು, ಮನೆಗೆ ಬೇಕಾಗಿರುವಂಥ ಎಲ್ಲ ವೆರೈಟಿ ಐಟಮ್ಸು ಎಲ್ಲನೂ ಇತ್ತು. ಮಕ್ಳಿಗಂತೂ ಹಬ್ಬನೇ ಹಬ್ಬ. ಇಲ್ಲಿ ಬಂದಿರೋ ಮಕ್ಕಳಿಗೆ ಎಲ್ಲ ಥರ ಆಟಿಕೆ ಸಾಮಾನು, ಮಕ್ಕಳಿಗೆ ಎಂಟರ್ಟೈನ್ಮೆಂಟು ಎಲ್ಲನೂ ಇತ್ತು. ಮನೆ ಡೆಕೋರೇಷನ್ ಐಟಮ್ಸು ಎಲ್ಲನೂ ಇತ್ತು. ಸೊ ಎಲ್ಲವೂ ನೋಡಿಕೊಂಡು ಸುತ್ತಾಡಿಕೊಂಡು ಎಂಜಾಯ್ ಮಾಡಿದ್ವಿ.
ಇದಿಷ್ಟು ನಮ್ಮ ಕೃಷಿ ಮೇಳದಲ್ಲಿನ ಜರ್ನಿ ಆಗಿತ್ತು. ಇವಾಗ ಮನೆಗೆ ಹೋಗ್ತಾ ಇದ್ವಿ, ಇನ್ನೇನು ಹೊರಡ್ತಾ ಇದ್ವಿ. ಮಳೆನೂ ಕೂಡ ಸಿಕ್ಕಾಪಟ್ಟೆ ಬರೋವಾಗಿತ್ತು, ಮೋಡ ಆಗಿತ್ತು. ಸೊ ಬೇಗ ಮನೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ರಸ್ತೆ ಮಧ್ಯದಲ್ಲಿ ಈ ದೃಶ್ಯ ನೋಡಿ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು. ಹೊಟ್ಟೆ ಪಾಡಿಗೆ ಮಕ್ಕಳು ಎಷ್ಟು ಕಷ್ಟಪಡಬೇಕು ನೋಡಿ. ಸೊ ಹೊರಡ್ತಾ ಇದ್ದೀವಿ, ಮುಗಿಸ್ಕೊಂಡು ಕೃಷಿ ಮೇಳನ ನೋಡ್ಕೊಂಡು ಹೊರಡ್ತಾ ಇದ್ದೀವಿ. ಒಂದು ಬೇಜಾರು ಅಂತ ಅಂದರೆ ನಮಗೆ ಏನು ತಗೊಳಕ್ಕಾಗಲಿಲ್ಲ, ಏನು ಕೂಡ ಖರೀದಿ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತ ಅಂದರೆ ತುಂಬಾ ರಶ್ ಆಗಿತ್ತು. ಎಲ್ಲೂ ಕೂಡ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಮಕ್ಕಳು ಕಳೆದೋಗ್ತಾ ಇದ್ವು. ಎಷ್ಟು ಮಕ್ಕಳು ಕಳೆದೋಗಿದ್ದಾರೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು, ನಿಮ್ಮ ಮಕ್ಕಳು ಇಲ್ಲಿದ್ದಾರೆ ಕರ್ಕೊಂಡು ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಎಲ್ಲೂ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬಂದ್ವಿ ಅಷ್ಟೇ. ಸುತ್ತಾಡಿಕೊಂಡು ನೋಡಿಕೊಂಡು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಸೊ ಈ ರೀತಿ ಇತ್ತು ಕೃಷಿ ಮೇಳ. ನೀವು ಇಲ್ಲಿ ಧಾರವಾಡ ಸಮೀಪದಲ್ಲಿದ್ದವರು ಬಂದು ಹೋಗೇ ಇರ್ತೀರ. ನಾವು ಕೂಡ ಈ ರೀತಿ ಎಂಜಾಯ್ ಮಾಡಿದ್ವಿ. ಈ ಕಡೆ ಹೊರಗಡೆ ಬಂದಾಗ ಇಲ್ಲಿ ಸ್ವಲ್ಪ ಜಾತ್ರೆ ನಡೆದಿತ್ತು. ಒಳಗಡೆ ಜಾತ್ರೆಗೆ ಅವಕಾಶ ಇರಲಿಲ್ಲ, ಯಾವುದೇ ರೀತಿ ಸೇಲ್ ಮಾಡೋದಕ್ಕೆ ಅವ್ರಿಗೆ ಯಾರಿಗೂ ಅವಕಾಶ ಇರಲಿಲ್ಲ. ಸೊ ಹೊರಡ್ತಾ ಇದ್ವಿ. ಹೊರಡಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಬಂತು. ಮಧ್ಯದಲ್ಲಂತೂ ಕಾರ್ ಮುಂದ್ಗಡೆ ಇರೋದು ಏನು ಕೂಡ ಕಾಣ್ತಾ ಇರಲಿಲ್ಲ, ಅಷ್ಟು ಮಳೆ ಆಯಿತು. ನಾವು ಬೆಳಗ್ಗೆ ಮನೆಯಿಂದ ಬರಬೇಕಾದ್ರೆ ಇಷ್ಟೊಂದು ಮಳೆ ಇರಲಿಲ್ಲ, ಸಡನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಸೊ ಮಳೆನಲ್ಲಿನೇ ಮನೆಗೆ ಹೋಗ್ತಾ ಇದ್ವಿ. ಎಲ್ಲರೂ ಕೂಡ ತುಂಬಾ ಸುಸ್ತಾಗಿದ್ವಿ. ನಾವು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬಾಯ್, ಟೇಕ್ ಕೇರ್.